ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಒಬ್ಬರು ಶಿಕ್ಷಣ ಮಂತ್ರಿ ಇದ್ದಾರೆ. ಕನ್ನಡದ ಕಂದ ಕೂದಲು ಬಿಟ್ಕೊಂಡು ಬಂದ ಅಂತಾನೆ ತುಂಬ ಜನ ಅವ್ರನ್ನ ಕರೀತಾರೆ. ಬಂಗಾರದ ಮನುಷ್ಯ ಪಾರ್ಟ್ 2 ಮಾಡಿದರೆ ಇವರಿಗಿಂತ ಬೆಸ್ಟ್ ಆಯ್ಕೆ ಏನೊಂದಿಲ್ಲ. ಮಧು ಬಂಗಾರಪ್ಪಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದೆಯಂತೆ. BJPಯಿಂದ ಅಲ್ಲ, JDSನಿಂದ ಮೊದಲೇ ಅಲ್ಲ, ಟ್ರೋಲರ್ಸ್ಗಳಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆಯಂತೆ. ಈಗ ನೋಡಿ, ಟ್ರೋಲ್ ಮಾಡೋರಿಗೆ ಅವ್ರಿಗೆ ಕೆಲಸ ಇಲ್ಲ. ನಾನು ಮುಂಚೆನೂ ಹೇಳಿದ್ದೆ ಅವ್ರಿಗೆ ಶಾಪ ಹಾಕ್ತೀವಿ ಅಂತ ಹೇಳಿ. ಅನಿವಾರ್ಯವಾಗಿ ಮತ್ತೆ ನಾನು ಹೇಳಬೇಕಾಗತ್ತೆ, ಈ ಟ್ರೋಲರ್ಸಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅದನ್ನು ಹೋಗ್ಬಿಟ್ಟು ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆದ ಬಗ್ಗೆ ಚೆನ್ನಾಗಿದ್ದಾವೆ ಅಂಥದ್ದನ್ನ ಟ್ರೋಲ್ ಮಾಡಿ. ನಾನು ಕನ್ನಡ ತೊಗೊಂಡು ನಾನೇನು ಪಾಠ ಹೇಳ್ಕೊಡಲ್ಲ ನಿಮ್ಮ ಮಕ್ಕಳಿಗೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಡಿಪಾರ್ಟ್ಮೆಂಟ್ ಮಾತ್ರ ರನ್ ಮಾಡೋರು ನಾನು. ಸೊ ಯಾವುದೇ ಪೇರೆಂಟ್ಸು ಯಾವುದಕ್ಕೂ ಹೆದರೋದು ಬೇಡ. ಈ ಟ್ರೋಲ್ ಮಾಡೋದು ಪದ್ಧತಿ ಬಿಟ್ಬಿಡಿ. ಟ್ರೋಲಿಂದ ನಿಮಗೆ ಹೊಟ್ಟೆನೂ ತುಂಬಲ್ಲ, ಯಾವನಿಗೂ ಬೇರೆಯವನಿಗೂ ಹೊಟ್ಟೆನೂ ತುಪ್ತನೂ ಕೊಡೋದಿಲ್ಲ. ನನಗೆ ಓದೋದು ಸಮಸ್ಯೆ ಇದೆ, ಅದು ಅಂದ ತಕ್ಷಣ ಹಾಗೆ ಆಗೋದಿಲ್ಲ. ಫಸ್ಟ್ ನಿಮ್ಮ ನರೇಂದ್ರ ಮೋದಿಯವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ತಿಳ್ಕೊಂಬರ್ರಿ. ಹೋಗಿ ಬಂದು ಅದೇನೋ ಉಂಡ್ರು ಅನ್ನೋ ಥರ ನಿಮ್ಮದು ನೀವು ಮಾತಾಡೋ ಕನ್ನಡದ ಬಗ್ಗೆ ಹೇಳಿ ಅಂದರೆ ಮೋದಿ ಕನ್ನಡ ಬರುತ್ತಾ ಅಂತೆ. ಇದ್ಯಾವ ಲಾಜಿಕ್ ಅಂತ ಬಂಗಾರಿ ಆಣೆ ಗೊತ್ತಾಗಲಿಲ್ಲ. ಮೋದಿ ಹುಟ್ಟಿದ್ದು ಕರ್ನಾಟಕದಲ್ಲ ಅಥವಾ ಸೊರ್ಬಾದಲ್ಲ, ಅವ್ರು ಕನ್ನಡಿಗರ ಅಲ್ವೇ ಅಲ್ಲ. ಗುಜರಾತಿನ ಬಗ್ಗೆ ಕೇಳಿ ನೋಡಿ, ಅದು ಅವರ ಮಾತೃಭಾಷೆ. ಅವರಿಗೆ ಗುಜರಾತಿ ಮಾತಾಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ ಅಂದರೆ ಜನ ಅವ್ರನ್ನೂ ಟ್ರೋಲ್ ಮಾಡ್ತಾರೆ. ಬಟ್ ನಿಮ್ಮ ಕನ್ನಡಕ್ಕಿಂತ ಮೋದಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅನ್ನೋದು ದೊಡ್ಡ ಕಾಮಿಡಿ. ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಬಾದಾಮಿಯ ಸಹೋದರಿಯರಿಗೆ ನಮಸ್ಕಾರಗಳು. ಹೌದು, ಮೋದಿಗೆ ಕನ್ನಡ ಓದಕ್ಕೆ ಬರಲ್ಲ, ಅವರಿಗೆ ಬರೋ ಭಾಷೆಯಲ್ಲಿ ಕನ್ನಡವನ್ನು ಬರೆದು ಕೊಡ್ತಾರೆ. ಆದರೆ ಕನ್ನಡವನ್ನು ತುಂಬ ಚೆನ್ನಾಗಿಯೇ ಮೋದಿ ಓದ್ತಾರೆ. ಜಸ್ಟ್ ಕೇಳಿಸ್ಕೊಂಡ್ರಲ್ಲ, ನೀವು ಕನ್ನಡಿಗರಲ್ವ? ಕನ್ನಡ ಶಾಲೆಗೆ ಹೋಗಿದ್ದ ಅಥವಾ ಕೆನಡಾ ಶಾಲೆಗೆ ಹೋಗಿದ್ದ? ನನಗೆ ಕನ್ನಡ ಓದಕ್ಕೆ ಬರಲ್ಲ ಅಂತ ಓಪನ್ ಆಗಿ ಹೇಳ್ತಿರಲ್ಲ, ಶಿಕ್ಷಣ ಮಂತ್ರಿ ನೀವೇನೇ ಅನ್ನೋದು ನಿಮಗೆ ಗೊತ್ತಿದೆಯಾ ಇಲ್ವಾ? ಸಿದ್ದು ಬಂದು ಶಿಕ್ಷಣ ಖಾತೆ ತಗೋ ಅಂದಾಗ ಬೇರೆ ಏನಾದರೂ ಕೊಡಿ, ನಾನು ಕೂದಲು ಬಿಡೋದ್ರಲ್ಲಿ ಎಕ್ಸ್ಪರ್ಟು, ಕನ್ನಡದಲ್ಲಿ ಹೆಬ್ಬೆಟ್ಟು ಅಂತ ಹೇಳೋಕೆ ಬಾಯಲ್ಲೇನು ಒಬ್ಬಟ್ಟಿಟ್ಕೊಂಡಿದ್ರ? ನಿಮ್ಮ ಕನ್ನಡದ ವಿಚಾರಕ್ಕೆ ಮೋದಿನ ಮಧ್ಯ ತರುವಾಗ ಟ್ರೋಲರ್ಸ್ ಮತ್ತೆ ಟ್ರೋಲ್ ಮಾಡ್ತಾರೆ ಅನ್ನೋ ಕಾಮನ್ ಸೆನ್ಸು ಇಲ್ವಾ? ಹೋಗಲಿ, ನಿಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಕನ್ನಡವನ್ನು ಕೇಳಿದ್ದೀರಾ? ವಿಶ್ವೇಶ್ವರಯ್ಯ ಅವ್ರ ಹೆಸರನ್ನು ಹೆಂಗೆ ಹೇಳಿದ್ರು ಅಂತ ನೆನಪಿದೆಯಾ? ಕೃಷ್ಣರಾಜ ಗೋಡೆಯಾಳ್ಜಿ ವಿಶ್ವರಯ್ಯ. ಮಧು ಬಂಗಾರಪ್ಪ ಅವರು ಮೇ 2ಕ್ಕೆ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದರು. ಶಿವಮೊಗ್ಗದ ಕಾಂಗ್ರೆಸ್ನ ಕಾಯಂ ಲೋಕಸಭಾ ಕ್ಯಾಂಡಿಡೇಟು ಗೀತಕ್ಕನ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಆ ವಿಡಿಯೋದು ಕೆಲವು ಸ್ಕ್ರೀನ್ಶಾಟ್ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ, ಅದು ಒಂದೇ ಶಬ್ದ, ಶಿವಮೊಗ್ಗ ಬೇರೆ ದಲ್ಲಿ ಬೇರೆ ಅಂತ ಮಧ್ಯ ಸ್ಪೇಸ್ ಬೇಕಾಗಿರಲಿಲ್ಲ. ಭಾರಿ ಬಹಿರಂಗ ಸಭೆ ಅನ್ನೋದನ್ನು ಇಲ್ಲಿ ತನಕ ನಾನು ಕೇಳೇ ಇರಲಿಲ್ಲ. ಭಾರಿ ಅಂದರೆ ಈ ಸಲ ಅನ್ನೋ ಅರ್ಥ ಬರುತ್ತೆ. ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಮೀನಿಂಗ್ ಗೊತ್ತಿದ್ರೆ ಹೇಳಿ, ಭಾರಿ ಬಹಿರಂಗ ಸಭೆ ಅಂದರೆ ಏನು ಅನ್ನೋದನ್ನು ತಿಳಿಸಿ. ನನಗೆ ಅನಿಸಿದ ಹಾಗೆ ಅದು ಭಾರಿ ಬಹಿರಂಗ ಸಭೆ ಅಂತ ಬರೆಯೋಕೆ ಹೋಗಿ ಮಿಸ್ಟೇಕ್ ಆಗಿರ್ಬೋದು. ಅದರಲ್ಲೇ ಬೆಳ್ಳಿಗ್ಗೆ ಅಂತ ತಪ್ಪು ಬರೆದಿದ್ದಾರೆ, ಬೆಳಿಗ್ಗೆ ಅಂತ ಆಗಬೇಕು. ನಾಯಕರಾದ, ಅದು ಒಂದೇ ಶಬ್ದ, ತುಂಡು ಮಾಡೋದು ಬೇಕಾಗಿರಲಿಲ್ಲ. ಪುಣ್ಯ ರಾಹುಲ್ ಗಾಂಧಿ ಅನ್ನೋದರಲ್ಲಿ ಮಿಸ್ಟೇಕ್ ಇಲ್ಲ. ಗಾದಿಂದ ತುಂಬ ಒಳ್ಳೊಳ್ಳೆ ಶಬ್ದಗಳು ಇರೋದಕ್ಕೆ ಬೇಡ ಬಿಡಿ. ಕೊನೆಯಲ್ಲಿ ಆದರದ ಸ್ವಾಗತ ಅನ್ನೋದ್ರಲ್ಲೂ ಮಿಸ್ಟೇಕ್ ಮಾಡಿಲ್ಲ ಅನ್ನೋದು ಗ್ರೇಟ್. ಬೇಕಾಬಿಟ್ಟು ಸ್ಪೇಸ್ ಕೊಡೋ ನೀವು ಇದೊಂದು ಪೋಸ್ಟರಲ್ಲಿ ನಿಮ್ಮ ಹೆಸರಾದಮೇಲೆ ಒಂದು ಸ್ಪೇಸ್ ಕೊಡಬೇಕಿತ್ತು, ಮಧು ಬಂಗಾರಪ್ಪ ಅಂತ. ಅವತ್ತೇನಂದ್ರಿ, ನನಗೆ ಕನ್ನಡ ಓದೋಕ್ಕೆ ಬರೋಲ್ಲ, ಆದರೆ ಮಾತಾಡೋಕ್ಕೇನು ಸಮಸ್ಯೆ ಇಲ್ಲ ಅಂತ. ನಿಮ್ಮ ಕನ್ನಡ ಕೇಳಿದ್ರೇ ಗೊತ್ತಾಗುತ್ತೆ ಯಾಕಾಗಿ ಟ್ರೋಲ್ ಆಗ್ತಿದ್ದೀರಾ ಅನ್ನೋದು. ಈ ರೀತಿಯಲ್ಲಿ ನಾವು ಮುಂದುವರಿಯೋಣ ಅಂಥೇಳಿ ಹೇಳಿಕೆಗಳನ್ನು ತೊಗೊಂಡು ಅದನ್ನ ವೈಭವೀಕರಿಸೋದ್ರ ಬದಲು ಈ ಥರ ಮಾಡೋದು ಒಳ್ಳೇದು ಅಂತೇಳಿ ನನ್ನ ಅನಿಸಿಕೆ. ಆಯ್ತು, ಅವರು ಈ ಥರ ಈಗ ಜೈಲಿಂದ ಬಂದ ಮೇಲೆ ಹೊರಗೆ ಅವನು ಒಳ್ಳೆಯವನಾಗ್ತಾನೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರಲ್ಲ ಸಾಧು ಕೋಕಿಲ ಅವ್ರದ್ದು ಒಂದು ಕಾಮಿಡಿ ನೆನಪಾಯಿತು. ನೀನು ಬೆಬ್ಬೆ 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 ಬೆ ಅಂದರೆ ನನಗೆ ತಿಕ್ಲಿ ಹಿಡಿಯುತ್ತೆ ಅಂತ. ಸೂಟ್ ಆಗುತ್ತೆ ನಿಮ್ಮ ಮಾತಿಗೆ. ಟ್ರೋಲರ್ಸು ಟ್ರೋಲ್ ಜೊತೆಗೆ ರೋಸ್ಟ್ ಸಾಂಗ್ ಮಾಡಿದರೆ ಕಷ್ಟ. ಯಾವ ಥರ ಹೇಳಿ? ಬಂಗಾರಿ ಯಾರೇ ನೀ ಬುಲ್ಬುಲ್, ನಿಮ್ದಂತೂ ಕನ್ನಡನೇ ಡಲ್ ಡಲ್, ಚೆಕ್ ಬರೆಯೋಕ್ಕೆ ಬರೋಲ್ಲ, ಮಾತಾಡೋಕ್ಕೆ ಗೊತ್ತಿಲ್ಲ, ಶಿಕ್ಷಣ ಮಂತ್ರಿ ಮಾಡಿದ್ಯಾರಲ್ಲೋ, ಮಧು ಪೆದ್ದು
ಓದುವ ಟೈಮಲ್ಲಿ ಅಂಕ್ಲಿಪಿ ಓದಬೇಕು, ಹೈಸ್ಕೂಲು ಆದಮೇಲೆ ಕಾಲೇಜಿಗೆ ಹೋಗಬೇಕು, ಭಾಷೆಯೇ ಗೊತ್ತಿಲ್ಲ, ದೌಲತ್ಗೇನೂ ಬರವಿಲ್ಲ, ಶಿಕ್ಷಣ ಮಂತ್ರಿಗೆ ಶಿಸ್ತಂದ್ರೆ ತಿಳಿದಿಲ್ಲ. ಮಧು ಬಂದ ಕಡೆ ಮಧು, ಹೋದ ಕಡೆ ಮಧು, ಕಂಡ ಕಡೆ ಟ್ರೋಲ್ ಕಾಮನ್ನು, ಮಧು ಇದ್ದ ಕಡೆ ಮಧು, ಕೂತ ಕಡೆ ಮಧು, ನಿಂತ ಕಡೆ ಸಖತ್ ಫನ್ನು. ಬಂಗಾರಿ ಯಾರು ನೀ ಬುಲ್ಬುಲ್, ನಿಮ್ದಂತೂ ಕನ್ನಡನೇ ಡಲ್ ಡಲ್, ಚೆಕ್ ಬರೆಯಕ್ಕೆ ಬರಲ್ಲ, ಮಾತಾಡಕ್ಕೆ ಗೊತ್ತಿಲ್ಲ, ಶಿಕ್ಷಣ ಮಂತ್ರಿ ಮಾಡಿದ್ಯಾರಲ್ಲೋ. ಮಧು ಪೆದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.